ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಆಲೆಮರ, ಬೆಪ್ಪಾಲೆ ಮರ ಅಥವಾ ಇಂದ್ರಜಾವ ಅಂತಂದ್ಬಿಟ್ಟು ಕರೀತಕ್ಕಂಥದ್ದು. ಈ ಒಂದು ವನಸ್ಪತಿಯನ್ನು ಆಯುರ್ವೇದಿಕ್ ಔಷಧಿಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಔಷಧಿಗಳನ್ನು ಮಾಡೋದಕ್ಕೆ ಈ ಒಂದು ವನಸ್ಪತಿಯನ್ನು ಬಳಸ್ತಕ್ಕಂಥ ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲೇ ಇದೆ. ಮತ್ತು ನಮ್ಮ ಒಂದು ವಾಮ ಮಾರ್ಗದಲ್ಲಿ ಮಾಟ ಮಂತ್ರ ತಂತ್ರ ಕುತಂತ್ರ ಪ್ರಯೋಗಗಳು ಮತ್ತು ಕೆಲವೊಂದು ಕ್ಷುದ್ರ ಪ್ರಯೋಗಗಳು, ಕೆಲವೊಂದು ಸಾತ್ವಿಕ ಪ್ರಯೋಗಗಳು, ಕೆಲವೊಂದು ಶಾಂತಿ ಪ್ರಯೋಗಗಳನ್ನ ಈ ಒಂದು ವನಸ್ಪತಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲೇ ಇರ್ತಕ್ಕಂಥದ್ದು. ಈ ಒಂದು ವನಸ್ಪತಿಯನ್ನು ಗುರುಪುಷ್ಯಾಮೃತ ಯೋಗ ಇದ್ದಾಗ ಈ ಒಂದು ವನಸ್ಪತಿಯ, ನಾನೇನು ನಿಮಗೆ ಬೆಪ್ಪಾಲೆ ಮರ ತೋರಿಸ್ತಾ ಇದ್ದೀನಿ, ಈ ಮರದ ಕಾಯಿಗಳನ್ನು ಎಳೆ ಕಾಯಿಗಳು ಅಂತಂದರೆ ಎಳೆದಾಗಿರ್ತದಲ್ಲ ಅಂಥ ಒಂದು ಕಾಯಿಗಳನ್ನ ಕಿತ್ಕೊಂಬಂದು ಅದನ್ನು ಯಾವಾಗ ನೀವು ಕಿತ್ಕೊಂಬರ್ಬೇಕು ಅಂತಂದರೆ ಗುರುಪುಷ್ಯ ಅಥವಾ ರವಿಪುಷ್ಯ ಅಥವಾ ಪೌರ್ಣಮಿ ದಿವಸ ನೀವು ಇದನ್ನು ಕಿತ್ಕೊಂಬರ್ಬೇಕಾಗ್ತದೆ. ಇದನ್ನು ಆಕಳ ಹಾಲಲ್ಲಿ ತೊಳೆದು ಇದಕ್ಕೆ ಕೆಲವೊಂದು ಗೋರೋಜನ, ಗೋಪಿಚಂದನ, ವಿಭೂತಿ, ಗಂಧ, ಅಕ್ಷತೆ, ಅರಿಶಿಣ, ಕುಂಕುಮಾದಿಗಳನ್ನು ಇಟ್ಟು ಪೂಜೆಗಳನ್ನು ಮಾಡಿ, ಇದು ಒಂದಕ್ಕೊಂದು ಕಾಯಿ ಹಿಂಗೆ ಕೂಡ್ಕೊಂಡೈತಲ್ಲ, ಅದು ಸತಿಪತ್ನಿ ಕಲಹದೋಷ ನಿವಾರಣೆ ಆಯಿತಾ. ಗಂಡ ಹೆಂಡತಿ ಜಗಳ ಆಡಿರ್ತಾರೆ, ವಿದ್ವೇಷಣ ಪ್ರಯೋಗ ಯಾರೋ ಮಾಡಿರ್ತಾರೆ, ಅಥವಾ ಇಲ್ಲ ಏನೋ ಅವ್ರ ಕುಟುಂಬದಲ್ಲಿ ಏನೋ ಒಂದು ತೊಂದರೆ ಆಗಿರ್ತದೆ. ಹಂಗಿದ್ದಾಗ ಈ ಥರದ ಸಮಸ್ಯೆಗಳು ಆಗ್ತಿರ್ತವೆ. ಇಂಥ ಸಮಸ್ಯೆಗಳಿಗೆ ಇಂಥ ಗಿಡಮೂಲಿಕೆಗಳು ನಿಮಗೆ ಕೆಲಸಕ್ಕೆ ಬರ್ತವೆ ಆಯಿತಾ. ಇದನ್ನು ಒಂದು ಭಾಗಕ್ಕೆ ಗಂಡಂದು ಮತ್ತು ಇನ್ನೊಂದು ಭಾಗಕ್ಕೆ ಹೆಂಡ್ತಿದು, ಈ ಎರಡನ್ನೂ ಕೂದಲು, ಉಗುರು, ಬಟ್ಟೆ, ಕಾಲ್ಧೂಳು ಈ ಥರದ್ದು ಏನಾದರೂ ಏನು ನಿಮ್ಗೇನು ಸಿಗ್ತದೆ ಅದನ್ನು, ಫೋಟೋಗಳು ಸಿಕ್ಕಿದ್ರು ಪರವಾಗಿಲ್ಲ, ಫೋಟೋಗಳು ಅಷ್ಟಾಗಿ ಕೆಲಸ ಮಾಡಲ್ಲ. ಕೂದಲು, ಉಗುರು, ಬಟ್ಟೆ, ಕಾಲ್ಧೂಳು ಇಂಥದ್ದೇನಾದರೂ ಸಿಕ್ಕಿದ್ರೆ ಇಂಥ ವಸ್ತುಗಳನ್ನ ಇದಕ್ಕೆ ಸೇರಿಸಿ ಕಟ್ಟಿ ಅದನ್ನು ಸಂಪೂರ್ಣವಾಗಿ ಬಂಧನ ಮಾಡಿ ಅದನ್ನು ನಿಮ್ಮ ತಲೆದಿಂಬಡೆ ಇಟ್ಕೊಳೋದ್ರಿಂದ, ಯಾವತ್ತು ಇದು ಪೌರ್ಣಮಿ ದಿವಸನೇ ಮಾಡಬೇಕು, ಪೌರ್ಣಮಿ ದಿವಸನೇ ಕಿತ್ಕೊಂಬರ್ಬೇಕು, ಪೌರ್ಣಮಿ ದಿವಸನೇ ಮಾಡಬೇಕು, ಪೂರ್ಣವಾಗಿ ಅದರ ಫಲನ ನೀವು ಹೊಂದಬೋದು ಆಯಿತಾ. ಇದೊಂದು ಪ್ರಯೋಗ, ಇದು ಸಣ್ಣ ಪ್ರಯೋಗ. ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನು ಕೆಲವೊಂದು ದೊಡ್ಡ ದೊಡ್ಡ ಪ್ರಯೋಗಗಳಿದ್ದಾವೆ. ಅದನ್ನ ಮುಂದಿನ ಒಂದು ಕಾಲಘಟ್ಟದಲ್ಲಿ, ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.